ನಿಜವಾಗ್ಲೂ ನಿನ್ನೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಮುಗ್ದಾಗ್ಲಿಂದ ನಂಗೊಂದು ಪ್ರಶ್ನೆ ತುಂಬಾ ಕಾಡ್ತಿದೆ. ಈ ಡಾರ್ಲಿ ಮಿಚೆಲ್ ನಿಜವಾಗ್ಲೂ ಮಂಚನ ಇಲ್ಲ ರನ್ ಮೆಷನ ಒಂದು ಗೊತ್ತಾಗ್ತಾ ಇಲ್ಲ ಗುರು. ಏನ್ ಗುರು ಇದು? ಫಸ್ಟ್ನೇ ಓಡಿಯಿಂದನೂ ಕೂಡ ಈ ತರ ಗೇಮ್ ಅನ್ನು ಆಡ್ತಾನೆ ಅಂದ್ರೆ ಸಾಮಾನ್ಯದ ಮಾತಾ ಇದು. ಫಸ್ಟ್ನೇ ಮ್ಯಾಚ್ ನೋಡಿದ್ವಿ ಅಂದ್ರೆ 84 ರನ್, ಎರಡನೇ ಮ್ಯಾಚ್ ನೋಡಿದ್ವಿ ಅಂದ್ರೆ ಮತ್ತೆ ಇನ್ಕ್ರೀಸ್ ಆಯ್ತು ರನ್ 124 ರನ್ ಕೊಟ್ಟು. ಮತ್ತೆ ಈ ಥರ್ಡ್ ಓಡಿಯಲ್ಲಿ ನಿನ್ನೆ ಮ್ಯಾಚ್ ಆಯ್ತಲ್ಲ ಅದ್ರಲ್ಲಿ ನೋಡಿದ್ರೆ ಮತ್ತೆ ಒಂದು 10 ರನ್ ಎಕ್ಸ್ಟ್ರಾ 137 ರನ್ ಹೊಡೆದಿರುವಂಥದ್ದು. ಏನು ರನ್ನಿಗೆ ಬೆಲೆನೇ ಇಲ್ವಾ, ಇಲ್ಲ ಸೆಂಚುರಿಗೆ ಬೆಲೆ ಇಲ್ವಾ ಗೊತ್ತಾಗ್ತಾ ಇಲ್ಲ. ನಾನು ಯಾವಾಗ ಡಾರ್ಲಿ ಮಿಚೆಲ್ ಬಗ್ಗೆ ಹೇಳಿದ್ದೆ ಅಂದರೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫಸ್ಟು ಓಡಿ ಯಾಕಿಂತ ಮುಂಚೆ ಒಂದು ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡಿದೆ. ಅದೆಲ್ಲ ಕ್ಲಿಯರಾಗಿ ಹೇಳಿದ್ದೆ, ಡಾರ್ಲಿ ಮಿಚೆಲಿಗೆ ನಿಜವಾಗ್ಲೂ ಒಂದ್ಸಲಿ ಮಂಚ ಫೀಲ್ಡಲ್ಲಿ ಸೆಟ್ ಆದರು ಅಂದರೆ ಸ್ಪಿನ್ನರ್ ಬರಲಿ ತಲೆ ಕೆಡಿಸ್ಕೊಳಲ್ಲ, ಯಾರು ಫಾಸ್ಟ್ ಬಾಲರ್ ಬರಲಿ ತಲೆ ಕೆಡಿಸ್ಕೊಳಲ್ಲ, ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾ ಇರ್ತಾರೆ ಅಂತ. ಸೊ ಅದೇ ರೀತಿ ಈಗ ಆಗ್ತಾ ಇದೆ. ನೀವೇ ಯಾವ್ಯಾವ ಥರ ಆಡ್ತಿದ್ದೀರಾ ಅಂತ ಲೈವ್ ಆಗಿ ನೋಡ್ತಾ ಇದ್ದೀರಾ. ಅದಾದ್ಮೇಲೆ ನಮ್ಮ ಇಂಡಿಯಾ ಕಡೆ ಬಂದ್ವಿ ಅಂದರೆ ಫಸ್ಟ್ ಮ್ಯಾಚನ್ನೇನೋ ವಿನ್ ಆದ್ರು, ಅದು ಬಾಯಿಗೆ ಬರ್ಸಿ ವಿನ್ ಕೂಡ ಆದರು. ಅದಾದಮೇಲೆ ಲಾಸ್ಟ್ 2 ಮ್ಯಾಚಸ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಿನ್ನೆ ಮ್ಯಾಚಸ್ ಅಂತೂ ಬಿಡಿ ತುಂಬ ಪ್ರಾಬ್ಲಮ್ ಕೂಡ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ನಿನ್ನೆ ಬ್ಯಾಟಿಂಗ್ ಪಿಚ್ ಕೂಡ ಇತ್ತು. ಸೊ ಟಾಸನ್ನ ವಿನ್ ಆದರು, ಫಸ್ಟ್ ಬ್ಯಾಟಿಂಗ್ನ ತಗೊಳ್ಳೋದು ಬಿಟ್ಟು ಇವರು ಬೌಲಿಂಗನ್ನು ಚೇಸ್ ಮಾಡ್ತೀವಿ ಅಂತ ಹೋದ್ರೆ ಆಗುತ್ತೆ ಗುರು ನಿಜವಾಗ್ಲು. ಅದು ಹೋಲ್ಕರ್ ಸ್ಟೇಡಿಯಮಲ್ಲಿ ಕೂಡ ನಡೀತು, ಮತ್ತು ಅದು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಮತ್ತು ಆ ಪಿಚ್ಚಲ್ಲಿ ಮಿನಿಮಮ್ ಅಂದ್ರೂ ಕೂಡ 300-330 ರನ್ ಫಸ್ಟ್ ಇನ್ನಿಂಗ್ಸಲ್ಲಿ ಕೊಟ್ಟರು ಅಂದರೆ ಚೇಸ್ ಮಾಡೋಕೆ ಕಷ್ಟ ಆಗುತ್ತೆ ಆಲ್ಮೋಸ್ಟ್. ನಿನ್ನೆ ನಮ್ಮ ಇಂಡಿಯಾ ಟೀಮ್ ಒಂದು ತುಂಬಾ ಸ್ಟ್ರಗಲ್ ಕೂಡ ಮಾಡಿದ್ರೆ, ಮತ್ತೆ ಈ ಮ್ಯಾಚ್ ಅನ್ನ ಸೋಲಕ್ಕೆ ಏನೇನು ತಪ್ಪನ ಮಾಡ್ಕೊಂಡಿದ್ರೆ, ಏನೇನಾಯ್ತು ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನಷ್ಟು ವಿಡಿಯೋ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿನ್ನೆ ಈ ಮ್ಯಾಚ್ ಹೋಲ್ಕರ್ ಕ್ರಿಕೆಟ್ ಸ್ಟೇಡಿಯಂ ಇಂಡೋರ್ ಅಲ್ಲಿ ಕೂಡ ನಡೀತು. ಮತ್ತೆ ಈ ಪಿಚ್ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಬ್ಯಾಟಿಂಗ್ ಪಿಚ್ ಆಗಿದೆ, ಅದಾದ್ಮೇಲೆ ಶಾರ್ಟ್ ಬೌಂಡರ್ಸ್ ಕೂಡ ಆಗಿದೆ, ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗಂತೂ ಹೇಳಿ ಮಾಡ್ತಾರೆ ಪಿಚ್ ಕೂಡ ಆಗಿದೆ. ಹಾಗಾಗಿ ನಿನ್ನೆ ನ್ಯೂಜಿಲೆಂಡ್ ಟೀಮಿಂದ ಯಾರು ಫಿಲಿಪ್ಸ್ ಮತ್ತೆ ಡಾರ್ಲಿ ಮಿಚೆಲ್ ಚೆಚ್ಚಿ ಕೆಡು ಬಿಟ್ಟಿದ್ದಾರೆ ನಿನ್ನೆ ಮ್ಯಾಚ್ ಅಂತೂ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಮತ್ತೆ ನಮ್ಮ ಇಂಡಿಯಾದವರು ಟಾಸನ್ನ ಕೂಡ ವಿನ್ ಆದ್ರು, ಫಸ್ಟ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಒಳ್ಳೆ ಟಾರ್ಗೆಟ್ ನ ಕೊಟ್ಟಿದ್ರೆ ಈಸಿಯಾಗಿ ಈ ಒಂದು ಮ್ಯಾಚ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿತ್ತು. ಆದ್ರೆ ಅವರು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಗೆ ತಪ್ಪು ಕೂಡ ಮಾಡ್ಬಿಟ್ರು. ಇನ್ನು ನ್ಯೂಜಿಲೆಂಡ್ ನ ಫಸ್ಟ್ ಇನ್ನಿಂಗ್ಸ್ ಯಾವ ತರ ಹೋಯ್ತು ಅಂತ ನೋಡಕ್ ಹೋದ್ವಿ ಅಂದ್ರೆ ನೋಡ್ಬೋದು, ಓಪನರ್ ಆಗಿ ಕನ್ವ ಮತ್ತೆ ನಿಕೋಲಸ್ ಕೂಡ ಬಂದ್ರು. ಇವ್ರು ಯಾಕೆ ಗೊತ್ತಿಲ್ಲ ಅವರು ಇಬ್ರು ಕೂಡ ಆಡ್ತಾನೆ. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪು, ಈ ಮ್ಯಾಚ್ ಕೂಡ ಫ್ಲಾಪು. ಈ ಮ್ಯಾಚ್ ನೋಡ್ಬೋದು ಜಸ್ಟ್ 5 ರನ್ನಿಗೆ ಔಟ್ ಕೂಡ ಆಗಿದ್ರೆ. ಅದಾದ್ಮೇಲೆ ಹೆನ್ರಿ ನಿಕೋಲಸ್ ಅಂತೂ 0ಗೆ ಔಟ್. ಯಾರಿಗೆ ಹರ್ಷದೀಪ್ ಸಿಂಗ್ಗೆ. ಮತ್ತೆ ಇದು ಪಿಚ್ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಮಾಡೋದ್ರಿಂದ ಫಾಸ್ಟ್ ಬೌಲರ್ಸ್ಗೆ ಸ್ಟಾರ್ಟಿಂಗ್ ವಿಕೆಟ್ ಕೂಡ ಸಿಕ್ಕಿದೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಇವರು 2 ವಿಕೆಟ್ ಎತ್ತಿದ್ ನೋಡಿದ್ವಿ ಅಂದ್ರೆ ಪಕ್ಕ ಇವತ್ತೇನೋ ಒಂದು ಆಗುತ್ತೆ. ಅದಾದ್ಮೇಲೆ ಡಾರ್ಲಿ ಮಿಚೆಲ್ ಫಾರ್ಮ್ ಅಲ್ಲಿ ಇದ್ದಾರೆ, ಬಟ್ ಕಂಟಿನ್ಯೂಸ್ ಆಗಿ ಯಾರು ಕೂಡ ಆಡಲ್ವಲ್ಲ ಗುರು. ಹಾಗಾಗಿ ಇಲ್ಲೂ ಫೇಲ್ ಏನೋ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಮಂಚ ನೋಡಿದ್ರೆ ಇಲ್ಲಿ 137 ರನ್ ಹೊಡೆದಿರುವಂಥದ್ದು. ಅದಾದ್ಮೇಲೆ 3ನೇ ಪ್ಲೇಸಲ್ಲಿ ವಿಲ್ಲಿಂಗ್ ಕೂಡ ಬಂದರು, 41 ಬಾಲ್ಗೆ 30 ರನ್ ಕೂಡ ಕೊಟ್ಟರು. ಅದಾದ್ಮೇಲೆ ಡಾರ್ಲಿ ಮಿಚೆಲ್ ತಗೊಳ್ಳಿ ಆಟ ಸ್ಟಾರ್ಟ್ ಕೂಡ ಆಯಿತು. ಈ ಕಡೆ 131 ಬಾಲಿಗೆ 137 ರನ್ನ ಕೊಟ್ಟು ಚೆಚ್ಚಿರುವಂಥದ್ದು. 15 4 3 6 ಅನ್ನ ಕೂರಿಸಿರುವಂಥದ್ದು. ಎಷ್ಟು 104 ಸ್ಟ್ರೈಕ್ ರೇಟಲ್ಲಿ. ಕಡಿಮೆ ಗೇಮ್ ಆಯ್ತಾ ಗುರು. ಅದಕ್ಕೆ ಹೇಳಿದ್ದು ಈ ಮಂಚ ಯಾರು ರನ್ ಮೆಷಿನ್ನ ಹ್ಯೂಮನ್ನ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಅವ್ರ ಜೊತೆ ಸಾಥ್ ಕೊಟ್ಟಿದ್ದು ಗ್ಲೀನ್ ಫಿಲಿಪ್ಸು. ಸಖತ್ತಾದ ಪಾರ್ಟ್ನರ್ಶಿಪ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಗುರು. ನಮ್ಮ ಇಂಡಿಯನ್ ಟೀಮಲ್ಲಿ ಯಾರು ಕೂಡ ಅಂಥದ್ದು ಪಾರ್ಟ್ನರ್ಶಿಪ್ಪೇ ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಫಸ್ಟು ಈ ಇನ್ನಿಂಗ್ಸ್ನ ನೋಡ್ತಾ ಹೋಗೋಣ. 88 ಬಾಲಿಗೆ 106 ರನ್ನ ಚೆಚ್ಚಿರುವಂಥದ್ದು ನಿನ್ನೆ ಗ್ಲೀನ್ ಫಿಲಿಪ್ಸು. ಎಷ್ಟು 9 4 ಮತ್ತು 3 6 120 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರುವಂಥದ್ದು. ಒಂದು ಸಾಲಿಡ್ ಪಾರ್ಟ್ನರ್ಶಿಪ್ ಇಬ್ಬರಿಂದ ಬಂದಿದೆ. ಅದಾದಮೇಲೆ ಮೈಕಲ್ ಬ್ರೇಸ್ವೆಲ್ಲು 18 ಬಾಲಿಗೆ 28 ರನ್ನ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ಯಾರು ಕೂಡ ಅಷ್ಟು ಪರ್ಫಾರ್ಮ್ ಕೂಡ ಮಾಡಿಲ್ಲ. ಅದಾದಮೇಲೆ ಇನ್ಯಾರು ಎಲ್ಲ ವಿಕೆಟ್ ಕೀಪರು, ಅದು ಬಿಟ್ಟರೆ ಬೌಲರ್ಸ್ ಅಷ್ಟೇ ಇರೋದು. ಇನ್ನು ನಮ್ಮ ಇಂಡಿಯನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ನಿನ್ನೆ ಅಂತೂ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗಿದ್ದಾರೆ. ವಿಕೆಟ್ ಅನ್ನು ತೆಗೆದಿದ್ದಾರೆ, ಆದರೆ ತುಂಬಾ ರನ್ನ ಪ್ರತಿಯೊಬ್ಬರು ಕೂಡ ಹೊಡ್ಸ್ಕೊಂಡಿರುವಂಥದ್ದು. ಹರ್ಷದೀಪ್ ಸಿಂಗ್ ನೋಡ್ಬೋದು, ಒಂದು ಮೇಡಿನ್ ಓವರ್ ಕೂಡ ಮಾಡಿದರೆ. ಅದಾದ್ಮೇಲೆ 3 ವಿಕೆಟ್ ಅನ್ನ ತೆಗೆದಿದ್ದಾರೆ, ಜೊತೆಗೆ 63 ರನ್ನ ಹೊಡ್ಸ್ಕೊಂಡಿರುವಂಥದ್ದು. ಅದಾದ್ಮೇಲೆ ಹರ್ಷಿತ್ ರಾಣಾ ನೋಡಿದ್ರೆ ಇಲ್ಲಿ ಇನ್ನೇನು ಹಾಫ್ ಸೆಂಚುರಿಗೆ ಇನ್ನೊಂದು 15 ರನ್ನ ಕಡಿಮೆ, 15-16 ರನ್ನ ಕಡಿಮೆ ಆಗಿದೆ ಅಷ್ಟೇ. 84 ರನ್ನ ಹೊಡ್ಸ್ಕೊಂಡಿರುವಂಥದ್ದು. 3 ವಿಕೆಟನ್ನು ಕೂಡ ತೆಗೆದಿದ್ದಾರೆ. ಅದಾದಮೇಲೆ ಮೊಹಮ್ಮದ್ ಸಿರಾಜ್ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ದಾರೆ. 10 ಓವರಲ್ಲಿ 43 ರನ್ನ ಹೊಡ್ಸ್ಕೊಂಡಿದ್ದಾರೆ. ಅದಾದಮೇಲೆ 1 ವಿಕೆಟನ್ನು ಕೂಡ ತೆಗೆದಿರುವಂಥದ್ದು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿಗೆ ಯಾವುದೇ ರೀತಿಯ ವಿಕೆಟ್ ಬಿದ್ದಿಲ್ಲ, ಬಟ್ 53 ರನ್ನ ಕೂಡ ಹೊಡ್ಸ್ಕೊಂಡಿದ್ದಾರೆ. ಮತ್ತು ಕುಲ್ದೀಪ್ ಯಾದವ್ 1 ವಿಕೆಟ್ ಬಿದ್ದಿದೆ, ಮತ್ತು 48 ರನ್ನ ಹೊಡ್ಸ್ಕೊಂಡಿದ್ದಾರೆ 6 ಓವರಲ್ಲಿ. ಅದಾದಮೇಲೆ ರವೀಂದ್ರ ಜಡೇಜಾ ಕೂಡ ಅಷ್ಟೇ ಸಖತ್ತಾಗಿ ಹೊಡ್ಸ್ಕೊಂಡಿದ್ದಾರೆ, 41 ರನ್ನ ಹೊಡ್ಸ್ಕೊಂಡಿರುವಂಥದ್ದು ಕೇವಲ 6 ಓವರಲ್ಲಿ. ಅದಾದಮೇಲೆ ಟೋಟಲ್ ಆಗಿ ನ್ಯೂಜಿಲೆಂಡ್ ಅವರು ತಗೊಳ್ಳಿ ಕಡೆ 337 ಟಾರ್ಗೆಟನ್ನು ಕೊಟ್ಟರು, 8 ವಿಕೆಟನ್ನು ಲಾಸ್ ಮಾಡಿಕೊಂಡು. ಸಾಕು ಅವರಿಗೆ ಗೊತ್ತಾಗ್ಬಿಡುತ್ತೆ, ಒಂದು 300-300ಕ್ಕಿಂತ ಮೇಲೆ ಸ್ಕೋರ್ ಹೋಯ್ತು ಅಂದರೆ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಬೋದು, ನಾವು ವಿನ್ ಆದ್ವಿ ಅಂತ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ನಿನ್ನೆ ಈಸಿಯಾಗಿ ಆಡ್ಬೋದಿತ್ತು, ನಮ್ಮ ಇಂಡಿಯಾದವರು ಹೊಡಿಬೋದಿತ್ತು. ನಮ್ಮ ಕೊಹ್ಲಿ ಬಾಯ್ ಅಂತೂ ಸಖತ್ತಾಗಿ ರಚಿ ಕೂಡ ಇದ್ದಿದ್ರು, ಬಟ್ ಅವರಿಗೆ ಪಾರ್ಟ್ನರ್ಶಿಪ್ ಯಾರು ಕೂಡ ಸಿಗಲಿಲ್ಲ. ನೋಡ್ಬೋದು ಇಲ್ಲಿ 2ನೇ ಇನ್ನಿಂಗ್ ಸ್ಟಾರ್ಟ್ ಕೂಡ ಆಯಿತು. ನಮ್ಮ ರೋಹಿತ್ ಶರ್ಮಾ ಏನಕ್ಕೆ ಹೋಗುತ್ತಿಲ್ಲ, ತುಂಬ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ.
ವಿಜಯ್ ಹಜಾರೆ ಟ್ರೋಫಿ ನೋಡಿದ್ರೆ ಆ ಥರ ಚಚ್ಚಿ ಕೆಡು ಬಿಟ್ಟಿದ್ರು. ಇಲ್ಲಿ ನೋಡಿದರೆ ಓಡಿ ಯಾಕೆ ಪರ್ಫಾರ್ಮ್ ಮಾಡಿಲ್ಲ. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಕೂಡ ಅಷ್ಟೇ, ಶುಭ್ಮನ್ ಗಿಲ್ ಕೂಡ ಅಷ್ಟೇ 18 ಬಾಲಿಗೆ 23 ರನ್ನು ಫ್ಲಾಪು. ಅದಾದಮೇಲೆ ಕೊಹ್ಲಿ ಒಬ್ಬರೇ ಪಾಪ ನಿಂತ್ಕೊಂಡು ಆಡಿದ್ದು ನಿನ್ನೆ ಮ್ಯಾಚಲ್ಲಿ 108 ಬಾಲಿಗೆ 124 ರನ್ನು. ಒಂದು ಸಾಲಿಡ್ ಅಂದರೆ ಸಾಲಿಡ್ ಪರ್ಫಾರ್ಮೆನ್ಸ್ ಮಾತ್ರ ಕೊಹ್ಲಿ ಕಡೆಯಿಂದ. ಕೊಹ್ಲಿಗೆ ಯಾರಾದರೂ ಒಬ್ಬರು ಸಾಥ್ ಕೊಟ್ಟಿದ್ರು ಈ ಮ್ಯಾಚು ಆರಾಮಾಗಿ ಹೊಡೆದು ಬಿಸಾಕ್ಬರಿತ್ತು. ಯಾರು ಈ ಕಡೆ ಶುಭಮ್ ಗಿಲ್ ಕೂಡ ಸಾಥ್ ಕೊಡಲಿಲ್ಲ, ಈ ಕಡೆ ಕೆಳಗಡೆ ಬಂದಿದ್ದು ಶ್ರೇಯಸ್ ಅಯ್ಯರ್ ಕೂಡ ಕೊಡಲಿಲ್ಲ, ಮತ್ತು ರೋಹಿತ್ ಶರ್ಮಾ ಕೂಡ ಕೊಡಲಿಲ್ಲ. ಸೊ ಕೊಡಲಿಲ್ಲ ಅಂದರೆ ಒಬ್ಬರೇ ಪ್ಲೇಯರ್ ಎಷ್ಟೊಂದು ಆಡೋಕ್ಕಾಗುತ್ತೆ, ಸುಸ್ತಾಗಲ್ವ ಮನುಷ್ಯಂಗೆ. ಅದಾದಮೇಲೆ ಇಲ್ಲಿ 114 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರೋದು ಕೊಹ್ಲಿ ಅವರು. ಅದಾದಮೇಲೆ ನಿನ್ನೆ ಕೂಡ ಅಷ್ಟೇ ಯಾರು ನಮ್ಮ ಕರ್ನಾಟಕದ ಕಂದ KL ರಾಹುಲ್ ಕೂಡ ಅಷ್ಟೇ ಫ್ಲಾಪ್ ಆಗಿದ್ದಾರೆ, ಕೇವಲ 1 ರನ್ನಿಗೆ ಔಟ್ ಕೂಡ ಆಗಿದ್ದಾರೆ. ಅದಾದಮೇಲೆ ನಿತೀಶ್ ರೆಡ್ಡಿ ಆಡ್ಕೊಟ್ಟಿದ್ದಾರೆ ಗುರು 57 ಬಾಲಿಗೆ 53 ರನ್ನು. ಅದಾದಮೇಲೆ ರವೀಂದ್ರ ಜಡೇಜಾ ಕೂಡ 12 ರನ್ನಿಗೆ ಔಟು. ಅದಾದಮೇಲೆ ಹರ್ಷಿತ್ ರಾಣಾ ಸ್ವಲ್ಪ ಆಡ್ಕೊಟ್ಟಿದ್ದಾರೆ 43 ಬಾಲಿಗೆ 52 ರನ್ನ ಕೂಡ ಆಡಿರುವಂಥದ್ದು. ಅದಾದಮೇಲೆ ಅಷ್ಟೇ ಆಲ್ಔಟ್ ಕೂಡ ಆಗಿದ್ದಾರೆ ಇಂಡಿಯಾದವರು. ಇನ್ನು ನ್ಯೂಜಿಲೆಂಡ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದರೆ KL ಜೆಮಿಸನ್ನು ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಹೆವಿ ಅಂದರೆ ಹೆವಿ ಆಡ್ಬಿಟ್ಟ. ಇವ್ನು ಆಡೋದು ನೋಡಿ ಅಂದರೆ ಈ ಸಲ ಸೀರಿಯಸ್ ಏನೂ ಆಗುತ್ತೆ ಅಂದ್ಕೊಂಡಿದ್ದೆ. ಸೊ ಬರ್ತಾ ಮಂಚ ಫ್ಲಾಪ್ ಕೂಡ ಆದರು. ಬರ್ತಾ ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇನು ಕಾಣಿಸ್ತಾ ಇಲ್ಲ. ನಿನ್ನೆ ಮ್ಯಾಚಲ್ಲಿ ಕೂಡ ಅಷ್ಟೇ ಕೇವಲ 1 ವಿಕೆಟ್ ಬಿದ್ದಿದೆ, ಅದು 58 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದಮೇಲೆ ಫಲ್ಕ್ಸಿ ಕೂಡ ಅಷ್ಟೇ ನಿನ್ನೆ 3 ವಿಕೆಟ್ ಕೂಡ ಬಿದ್ದಿದೆ, ಸಖತ್ತಾಗಿ ಹೊಡ್ಸ್ಕೊಂಡಿದ್ದಾರೆ. 77 ರನ್ನ ಕೂಡ ಹೊಡ್ಸ್ಕೊಂಡಿರುವಂಥದ್ದು 9 ಓವರಿಗೆ. ಅದಾದಮೇಲೆ ನೋಡ್ಬೋದು ಇಲ್ಲಿ ಕ್ರಿಸ್ಟನ್ ಕ್ಲಾರ್ಕ್ ಅಂತೂ ಸಖತ್ತು ಜೆಮಿಸನ್ ಅಣ್ಣ ಆಗಿಬಿಟ್ಟಿದ್ದಾರೆ. ಈಗ ಲಾಸ್ಟ್ ಮ್ಯಾಚಸ್ ಕೂಡ ಅಷ್ಟೇ ಒಳ್ಳೆ ವಿಕೆಟನ್ನು ಕೂಡ ತೆಗೆದಿದ್ದಾರೆ, ಮತ್ತು ಈ ಮ್ಯಾಚ್ ಕೂಡ ಅಷ್ಟೇ 3 ವಿಕೆಟನ್ನು ಕೂಡ ತೆಗೆದಿರುವಂಥದ್ದು. ಅದಾದಮೇಲೆ ಜೇಡನ್ ಲೆನೆಕ್ಸ್ ಕೂಡ ಅಷ್ಟೇ 2 ವಿಕೆಟನ್ನು ತೆಗೆದಿದ್ದಾರೆ. ಮತ್ತು ಡಾರ್ಲಿ ಮಿಚೆಲ್ ಕೂಡ ಅಷ್ಟೇ 1 ಓವರ್ನ ಕೂಡ ಮಾಡಿದರೆ 1 ಓವರ್ಗೆ 10 ರನ್ನ ಕೊಟ್ಬಿಟ್ಟಿದ್ದಾರೆ, ತಗೊಳ್ಳಿ ಹೋಗಿ ಅಂತ. ಇನ್ನು ಗ್ಲೀನ್ ಫಿಲಿಪ್ಸ್ ಕೂಡ 8 ಓವರ್ನ ಕೂಡ ಮಾಡಿದರೆ ಯಾವುದೇ ವಿಕೆಟ್ ಕೂಡ ಇಲ್ಲಿ ಬಿದ್ದಿಲ್ಲ. ಟೋಟಲ್ ಆಗಿ 296 ರನ್ನಿಗೆ ನಮ್ಮ ಇಂಡಿಯನ್ ಟೀಮ್ ಆಲ್ಔಟ್ ಕೂಡ ಆಗಿದೆ. ನಿನ್ನೆ ನಮ್ಮ ಇಂಡಿಯನ್ ಟೀಮಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗಿದೆ. ಆದಮೇಲೆ ಕೊಹ್ಲಿ ಬಿಟ್ಟರು ಅಂದರೆ ಯಾರು ಕೂಡ ಪರ್ಫಾರ್ಮೇ ಮಾಡಲಿಲ್ಲ. ಅದಾದಮೇಲೆ ಲೋವರ್ ಆರ್ಡರಲ್ಲಿ ಬಂದಂತಹ ಯಾರು ಹರ್ಷಿತ್ ರಾಣಾ ಮತ್ತು ನಿತೀಶ್ ರೆಡ್ಡಿ ಆಡಿದಾರೆ ಬಿಟ್ಟರೆ ಇನ್ನು ಟಾಪ್ ಆರ್ಡರಲ್ಲಿ ಯಾರು ಕೂಡ ಆಡಿಲ್ಲ. ಇದು ಮೇನ್ ಫಾಲ್ಟ್ ಕೂಡ ಆಗಿದೆ. ಅದಾದಮೇಲೆ ಟಾಸ್ನ ಹೊಡ್ತಾ ಕೂಡ ಬಿದ್ದಿದೆ. ಇದರಿಂದ ನಮ್ಮ ಟೀಮ್ ಇಂಡಿಯಾ ಸೋಲಕ್ಕೆ ಮೇನ್ ರೀಸನ್ ಕೂಡ ಆಗಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನ T20 ಮ್ಯಾಚ್ ಕೂಡ ಇದೆ. T20 ಮ್ಯಾಚ್ ಸ್ಟಾರ್ಟ್ ಕೂಡ ಆಗ್ತಿದೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಟೂರ್ ಕೂಡ ಸ್ಟಾರ್ಟ್ ಆಗಿದೆ, T20 ಟೂರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಅಂದರೆ ಹೊಡಿರಿ ಒಂದು ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.